ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ 3 ತಿಂಗಳು ಕಳೆದರೂ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಮುಂದಿನ 1 ತಿಂಗಳೊಳಗೆ ಅಭಿವೃದ್ಧಿ ಕಾಮಗಾರಿ ಆರಂಭಿಸದಿದ್ದರೆ ದಾವಣಗೆರೆ ಜಿಲ್ಲಾ ಕೇಂದ್ರದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾದ ಬಿಜಿ ಸಚಿನ್ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಕರ್ನಾಟಕ ನೀರಾವರಿ ನಿಗಮದ ವತಿಯಿಂದ 15 ಕೋಟಿ ಹಣ ಮಂಜೂರಾಗಿದೆ. ಇದರಲ್ಲಿ ಇನ್ನೂ 5 ಕೋಟಿಗೂ ಅಧಿಕ ಅನುದಾನದ ಕಾಮಗಾರಿಗಳು ನಡೆದಿಲ್ಲ. ಯಾವುದೇ ಅನುದಾನ ತರದೆ ಕಳೆದ ಸರ್ಕಾರದ ಅನುದಾನವನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡದೆ ಕೇವಲ ರಾಜಕಾರಣ ಮಾಡುವುದರಲ್ಲೇ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ತಂದಿರುವ ಅನುದಾನವನ್ನು ಉಪಯೋಗಿಸದೆ ವಿನಾಕಾರಣ ಶಾಸಕರು ಕಾಲಹರಣ ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಕ್ಷೇತ್ರದಲ್ಲಿ ಕಮಿಷನ್ ದಂಧೆ ಎದ್ದು ಕಾಣುತ್ತಿದೆ ಎಂದರಲ್ಲದೆ ಶಾಸಕರು ಮಾಯಕೊಂಡ ಕ್ಷೇತ್ರವನ್ನು ಅಧೋಗತಿಯತ್ತ ತಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾಯಕೊಂಡ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷ ರಾಕೇಶ್, ಕಾರ್ತಿಕ್ ಇದ್ದರು. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತಗೊಂಡಿರೋ ಒಂದು ವಿಷಯದ ಕುರಿತು ತಿಳಿಸಬೇಕಾಗಿದೆ. ಯಾಕಂದರೆ ಕಳೆದ 1 ವರ್ಷ 3 ತಿಂಗಳಾಯಿತು ಕಾಂಗ್ರೆಸ್ ಸರ್ಕಾರ ಬಂದು, ಇಲ್ಲಿ ಕಾಂಗ್ರೆಸ್ ಶಾಸಕರು ಸಹ ಗೆದ್ದು ಒಂದು ಸಹ ಯಾವುದೇ ಒಂದು ಹೊಸ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಂಡಿರೋದಿಲ್ಲ. ಅಲ್ಲದೆ ಮಾನ್ಯ ಶಾಸಕರು ಯಾವುದೇ ಹೊಸ ಅನುದಾನವನ್ನು ತರೋದರಲ್ಲಿ ವಿಫಲ ಆಗಿರ್ತಾರೆ. ಅಲ್ಲದೆ ಕ್ಷೇತ್ರದಲ್ಲಿ ಕಮಿಷನ್ ದಂಧೆ ಎದ್ದು ಕಾಣ್ತಿದೆ. ಯಾಕಂದರೆ ಈಗಿರೋ ಅವರು ಹೊಸ ಅನುದಾನ ಅವರು ತರ್ತಿಲ್ಲ, ಹಳೆಯ ಸರ್ಕಾರದಲ್ಲಿ ಬಂದಂತಹ ಅನುದಾನಗಳನ್ನು ಸಹ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಯಾಕಂದರೆ SCP TSP ಸ್ಕೀಮಲ್ಲಿ ಕರ್ನಾಟಕ ನೀರಾವರಿ ನಿಗಮದಿಂದ 15 ಕೋಟಿಗೂ ಅಧಿಕ ಹಣ ನಮ್ಮ ಕ್ಷೇತ್ರಕ್ಕೆ ರಿಲೀಸ್ ಆಗಿತ್ತು. ಅದರಲ್ಲಿ 10 ಕೋಟಿಗೂ ಹೆಚ್ಚು ಕಾಮಗಾರಿಗಳನ್ನ ಅಷ್ಟೇ ಪೂರ್ಣಗೊಂಡಿದ್ದು, ಇನ್ನು 5 ಕೋಟಿಯಷ್ಟು ಕಾಮಗಾರಿಗಳು ಪೂರ್ಣಗೊಂಡಿರೋದಿಲ್ಲ. ಈ ಉಳಿದಿರೋ ಕಾಮಗಾರಿಗಳನ್ನ ಈಗಿರೋ ಶಾಸಕರು ಅನುದಾನನ ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ ಆಗಿರುತ್ತೆ. ಒಂದು ಮೀಸಲಾತಿ ಇರೋಂಥ ಕ್ಷೇತ್ರದಲ್ಲಿ ಗೆದ್ದು SC ST ಹಣವನ್ನು ಉಪಯೋಗಿಸ್ಕೊಳ್ದಲೇ ಅದನ್ನ ಹಲವು 1 ವರ್ಷದಿಂದ ಪೆಂಡಿಂಗ್ ಬಿಟ್ಟಿರ್ತಾರೆ. ಇದರಿಂದ ಏನಾಗಿದೆ, ಈಗ ಕರ್ನಾಟಕ ನೀರಾವರಿ ನಿಗಮದವರು ಒಂದು ಲೆಟ್ರನ್ನೇ ಹಾಕಿದ್ದಾರೆ, ಆದೇಶ ಮಾಡಿದ್ದಾರೆ, ಹಣವನ್ನು ವಾಪಸ್ ತೊಗೊತೀವಿ ಅಂತ. ಯಾಕಂದರೆ ಕಾಮಗಾರಿಗಳು ಚಾಲ್ತಿಯಲ್ಲಿಲ್ಲ, ವಾಪಸ್ ತಗೊತೀವಿ ಅಂತೇಳಿ ಇದ್ರ 45 ಲಕ್ಷ 30 ಲಕ್ಷ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಹಣವನ್ನು ವಾಪಸ್ ತೊಗೊತೀವಿ ಅಂತೇಳಿ ಹಾಕಿದ್ದಾರೆ. ಈಗೇನಾಗ್ಬಿಟ್ಟಿದೆ, ಇವೆಲ್ಲ BJP ಸರ್ಕಾರದಲ್ಲಿ ಬಂದಿರೋಂಥ ಅನುದಾನಗಳು. ಈಗ ಯಾವುದೇ ಹೊಸ ಅನುದಾನ ಇದ್ದರೂ ಈಗ ಹಳೆಯ ಅನುದಾನನೂ ಉಪಯೋಗಿಸ್ಕೊಳಕ್ಕೆ ಇವ್ರು ರೆಡಿ ಇರೋದಿಲ್ಲ. ಆಮೇಲೆ ಮತ್ತೇನಾಗಿದೆ ಅಂದರೆ, ಶಾಸಕರು ಕೇಳಿದ್ರೆ ಹೇಳ್ತಾರಂತೆ 10% ತನಕ ಹಣ ಕೇಳ್ತಾರಂತೆ. ಇದನ್ನ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಹೇಳಿದ್ರು, ನಾವು ಹೇಳ್ತಿರೋದಲ್ಲ. ಎಲ್ಲೆಂದ್ರಲ್ಲಿ ಯಾವುದೇ ಕಾಮಗಾರಿ ನಡೀಬೇಕು ಅಂದರೂ ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಯಾವುದೇ ಕಾಮಗಾರಿಗಳು ಸಹ ಮುಂದೆ ನಡೀತಿಲ್ಲ. ಇದಲ್ಲದೆ ನಮ್ಮ ಕಳೆದ ಅವಧಿಯಲ್ಲಿ ಶಾಸಕರು ಕೊನೆಯ ಮೂಮೆಂಟಲ್ಲಿ ಮಾರ್ಚಲ್ಲಿ 6 ಕೋಟಿ 80 ಲಕ್ಷದಷ್ಟು ಅನುದಾನವನ್ನು ತಂದಿರ್ತಾರೆ. ಈ ಎಲ್ಲ ಅನುದಾನಕ್ಕೆ ಹಣವೂ ಸಹ ಬಿಡುಗಡೆ ಆಗಿರುತ್ತೆ. ಆದರೆ ಯಾವುದೇ ಒಂದು ಕಾಮಗಾರಿ ಸಹ ಶುರುವಾಗಿರುವುದಿಲ್ಲ. ಯಾಕಂದರೆ ಇದು ಇವರ ಒಂದು ಪರ್ಸೆಂಟೇಜ್ ಆಸೆಗೋಸ್ಕರ ಯಾವ ಕಾಮಗಾರಿನೂ ಇಲ್ಲಿವರೆಗೂ ಶುರುವಾಗಿರೋದಿಲ್ಲ. ನಾವು ಹೇಳ್ತಿರೋದಿಷ್ಟೇ, ನಮ್ಮ ಒಂದು ಆಗ್ರಹ ಒಂದೇ, ಶಾಸಕರು ಅವ್ರಿಗೆ ಬೇಕಾಗಿರೋ ಕಾರ್ಯಕರ್ತರ ಹತ್ರನೇ ಕೆಲಸ ಮಾಡಿಸ್ಕೊಳ್ಳಿ, ಅವ್ರಿಗೆ ಬೇಕಾಗಿರೋ ಕಾಂಟ್ರಾಕ್ಟ್ಗಳ ಹತ್ರನೇ ಕೆಲಸ ಮಾಡಿಸ್ಕೊಳ್ಳಿ, ಒಟ್ಟು ಕ್ಷೇತ್ರದಲ್ಲಿ ಕೆಲಸ ನಡೀಲಿ. ಕ್ಷೇತ್ರ ಅಧೋಗತಿಗೆ ಮಾತ್ರ ತಳ್ಳೋದು ಬೇಡ ಅಂತೇಳಿ ನಾವು ದಯಮಾಡಿ ಶಾಸಕರ ಹತ್ರ ಕೇಳ್ಕೊಂತೀವಿ. ಹಾಗೆ ಇದೇ ರೀತಿ ಅನುದಾನವನ್ನು ಉಪಯೋಗ ಪಡಿಸ್ಕೊಂಡಿಲ್ಲ ಅಂದರೆ ಅನುದಾನ ವಾಪಸ್ ಹೋಗೋವಂಥ ಪರಿಸ್ಥಿತಿ ಬರುತ್ತೆ. ಇದು ಆಗೋದು ನಮ್ಮ ಕ್ಷೇತ್ರದ ಮತದಾರರಿಗೆ ಲಾಸು. ಯಾಕಂದರೆ ಇಲ್ಲಿವರೆಗೂ ಒಂದು ಗುದ್ಲಿ ಪೂಜೆ ನಡೆದಿಲ್ಲ, ಒಂದು ಯಾವುದೇ ಕಾಮಗಾರಿ ನಡೀತಿದೆ ಅಂತ ಎಲ್ಲೂ ಕೇಳ್ಪಟ್ಟಿಲ್ಲ. ಇವೆಲ್ಲ ಒಂದು ಅವರ ಒಂದು ದುರಾಸೆಯಿಂದ ಅಷ್ಟೇ ಈ ಒಂದು ಕಾಮಗಾರಿಗಳು ನಿಂತಿದ್ದಾವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ.